ಸಾಂಪ್ರದಾಯಿಕ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ವೈಜ್ಞಾನಿಕ ಸಂಶೋಧನಾ ಘಟಕ ಉದ್ಘಾಟನೆ. ಸಾಂಪ್ರದಾಯಿಕ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ವೈಜ್ಞಾನಿಕ ಸಂಶೋಧನಾ ಘಟಕ ಉದ್ಘಾಟನೆ. ಕಾಡು, ಮರ, ಗಿಡ, ಬಳ್ಳಿಗಳು, ನೀರು ಹರಿಯುವ ತೊರೆಗಳು, ಹಕ್ಕಿಗಳ ಕಲರವ, ಪ್ರಶಾಂತ ವಾತಾವರಣ, ನೆಮ್ಮದಿಯ ವಾತಾವರಣ, ಅದುವೇ ಶಾಂತಿವನ ಎಂದರೆ ಕಾಡಿನ ಮಧ್ಯೆ ಇರುವ ಚಿಕಿತ್ಸಾ ಘಟಕಗಳು. ಇಲ್ಲಿ ಚಿಕಿತ್ಸೆ ಪಡೆದ ಸಾಧಕರು ಹೆಸರಿಗೆ ತಕ್ಕಂತೆ ಶಾಂತಿಯುತ ಬದುಕಿಗೆ ಬರುತ್ತಾರೆ. ಈಗಾಗಲೇ ಹಲವಾರು ವಿಭಾಗಗಳಲ್ಲಿ ಅಲ್ಲಲ್ಲಿ ಕಟ್ಟಿರುವ ಕಟ್ಟಡಗಳಲ್ಲಿ ಚಿಕಿತ್ಸೆ ನಡೆಯುತ್ತಿದೆ. ದೇಶದ ನಾನಾ ಭಾಗಗಳಿಂದ ಸಮಸ್ಯೆಗಳಿಂದ ಬಳಲುತ್ತಿರುವವರು ಇಲ್ಲಿಗೆ ಬಂದು ಪ್ರಕೃತಿ ಮತ್ತು ಯೋಗ ಚಿಕಿತ್ಸೆ ಪಡೆದು ಹಿಂದಿರುಗುತ್ತಾರೆ. ಶಾಂತಿವನದ ನೇತೃತ್ವ ಹಾಗೂ ಮಾರ್ಗದರ್ಶನ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರದು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶಾಂತಿವನ ಟ್ರಸ್ಟ್ ಸಹಯೋಗದಲ್ಲಿ ಪ್ರಕೃತಿ ಚಿಕಿತ್ಸಾ ಮತ್ತು ಯೋಗ ವೈಜ್ಞಾನಿಕವಾಗಿ ಸಂಶೋಧನೆ ಒಳಪಡಿಸುವ ಸಂಶೋಧನಾ ಘಟಕವನ್ನು ದೀಪ ಬೆಳಗಿಸಿ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಉದ್ಘಾಟಿಸಿದರು. ಶ್ರೀ ಕ್ಷೇತ್ರದ ಶಾಂತಿವನದಲ್ಲಿ ಜುಲೈ 9ರಂದು ಬೆಳಿಗ್ಗೆ ಶಾಂತಿವನ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಘನಯಾಗ ಕಾರ್ಯಕ್ರಮವು ಸಂಪನ್ನಗೊಂಡಿತು. ನೂತನ ಕಟ್ಟಡದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ಫೋಟೋ, ದೀಪಗಳು, ಗಣಪತಿ ಸ್ತಂಡಿಲ, ಘನಯಾಗ, ಹಣ್ಣು ಹಂಪಲು, ವಸ್ತ್ರಗಳಿಂದ ಪೂರ್ಣಾಹುತಿ, ಮಹಾಮಂಗಳಾರತಿ, ಪ್ರಸಾದ ವಿತರಣೆಗಳು ನೆರವೇರಿದವು. ಸಮಾರಂಭದ ವೇದಿಕೆಯ ಕಾರ್ಯಕ್ರಮದಲ್ಲಿ ಸೋನಿ, ವೈಷ್ಣವಿ, ಸ್ವಾತಿ ಇವರ ಪ್ರಾರ್ಥನೆಯೊಂದಿಗೆ ಆರಂಭಗೊಂಡ ಸಭೆಯ ಪ್ರಸ್ತಾವನೆ ಮತ್ತು ಸ್ವಾಗತವನ್ನು ಸಂಸ್ಥೆಯ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಅವರು ನೆರವೇರಿಸಿದರು. ವರದಿಯನ್ನು ಡಾಕ್ಟರ್ ಶಶಿಕಿರಣ್ ಮಂಡಿಸಿದರು.
ನೂತನ ಕಟ್ಟಡದ ಉದ್ಘಾಟನೆಯನ್ನು ದೀಪ ಬೆಳಗಿಸಿ ಸಂಸ್ಥೆಯ ಅಧ್ಯಕ್ಷರು ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ನೆರವೇರಿಸಿ ಮಾತನಾಡುತ್ತಾ, ಶರೀರ ಮತ್ತು ಋತುಮಾನಗಳಿಗೆ ಸರಿಯಾಗಿ ಆಹಾರ ಸೇವನೆಯಿಂದ ಆರೋಗ್ಯ ವೃದ್ಧಿಸಿಕೊಂಡು ಸ್ವಾಭಾವಿಕ ಬದುಕು ನಮ್ಮದಾಗಿಸಿಕೊಳ್ಳಬಹುದು. ನಂಬಿಕೆ, ಚಿಕಿತ್ಸೆ, ತಾತ್ವಿಕ ತೀರ್ಮಾನ ಇವೇ ಪ್ರಕೃತಿ ಚಿಕಿತ್ಸೆ. ದೇಶದಲ್ಲೇ ಹಳೆಯ ಪ್ರಕೃತಿ ಚಿಕಿತ್ಸಾ ಘಟಕ ನಮ್ಮದು. ಆಧುನಿಕತೆಗೆ ಸರಿಯಾಗಿ ಪಾರಂಪರಿಕ ಸಾಂಪ್ರದಾಯಿಕ ಪ್ರಕೃತಿ ಚಿಕಿತ್ಸೆಯು ವೈಜ್ಞಾನಿಕವಾಗಿ ಸಂಶೋಧನೆಗೊಳಪಟ್ಟಾಗ ಎಲ್ಲರೂ ಒಪ್ಪಿ ಮುನ್ನಡೆಸುವರು. ಅದಕ್ಕಾಗಿ ಕೇಂದ್ರ ಸರ್ಕಾರದ ಆಯುಷ್ ಇಲಾಖೆಯ ಅನುದಾನದಿಂದ ಈ ಸಂಶೋಧನಾ ಘಟಕ ಸ್ಥಾಪನೆಯಾಗಿದೆ. ಎಲ್ಲಾ ವಿಭಾಗಗಳು ಒಟ್ಟಾಗಿ ಸಂಶೋಧನೆಯಲ್ಲಿ ತೊಡಗಿಕೊಂಡಾಗ ಯಶಸ್ಸು ಸಿಗುತ್ತದೆ. ಕೊರೋನಾ ಸೋಂಕಿನ ಸಂಶೋಧನೆಗಳು ನಡೆಯಬೇಕಿದೆ ಎಂದು ಶುಭ ಹಾರೈಸಿದರು. ಹೇಳ್ತಾರೆ, ಹಿತವಾದ ಆಹಾರ, ಮಿತವಾದ ಆಹಾರ ಮತ್ತು ಋತುಗೆ ಸಮಾನವಾದ ಆಹಾರ. ಹಿತಬುಕ್, ಋತುಬುಕ್, ಮಿತಬುಕ್ ಮತ್ತು ಋತುಬುಕ್ ಅಂತ ಹೇಳಿ ಋತುಕ್ಕೆ ಸಮಾನವಾಗಿ 3-4 ಕಾಲಕ್ಕೆ ಸರಿಯಾಗಿ ಆಹಾರಗಳನ್ನು ಋತುಗೆ ಸಮಾನವಾದ ಆಹಾರವನ್ನು ಹಿಂದೆ ನಮ್ಮ ದೇಶದಲ್ಲಿ, ನಮ್ಮ ಹಳ್ಳಿಗಳಲ್ಲಿ ನಾವು ಮಾಡ್ತಾಯಿದ್ವು. ಆದರೆ ಇವತ್ತು ಇಡೀ ವರ್ಷದ 365 ದಿವಸವೂ ಕೂಡ ಆಹಾರ ಪದ್ಧತಿ ಬದಲಾಗಿದೆ ಮತ್ತು ಜೀವನ ಶೈಲಿ ಬದಲಾಗಿದೆ ಮತ್ತು ಬೇಕಾದಷ್ಟು ಇವತ್ತು ಪ್ರಪಂಚದಲ್ಲಿ ಸಂತೋಷ, ಆಮೋದ ಪ್ರಮೋದಕ್ಕೆ ಬೇಕಾದಷ್ಟು ಅವಕಾಶ ಇರೋದರಿಂದ ಲೈಫ್ ಸ್ಟೈಲ್ ಚೇಂಜ್ ಆಗಿ ಜೀವನ ಶೈಲಿ ಬದಲಾಗಿದೆ. ಒಳ್ಳೆಯದು. ಆದರೆ ಇದರಿಂದ ಅನೇಕ ರೀತಿಯ ಕಾಯಿಲೆಗಳು ಮತ್ತು ರೋಗಗಳು ಮತ್ತು ಅದರ ಜೊತೆಗೆ ಸಮಸ್ಯೆಗಳು ವೃದ್ಧಿ ಆಗ್ತಾ ಇದೆ. ಹಾಗಾಗಿ ಇವತ್ತು ಆಯುಷ್ ಡಿಪಾರ್ಟ್ಮೆಂಟಿಂದ ಪ್ರಾಕೃತಿಕ ಜೀವನ ಅಂತ ಇವತ್ತು ಪ್ರಧಾನಮಂತ್ರಿಗಳು ಕೂಡ ಪ್ರೈಮ್ ಮಿನಿಸ್ಟರ್ ಹೇಳಿದರು, ನ್ಯಾಚುರಲ್ ಲಿವಿಂಗ್ ಅಂತ, ಸ್ವಾಭಾವಿಕವಾಗಿ ಬದುಕಿ. ನಮ್ಮ ನಂಬಿಕೆ ನಮಗೆ ಫೇತ್ ಈಸ್ ದಿ ಹೀಲಿಂಗ್ ಸ್ಪಿರಿಟ್ ಆ್ಯಂಡ್ ಫೇತ್ ಈಸ್ ದಿ ಪ್ರೂಫ್ ಫಾರ್ ದಿ ಕ್ಯೂರ್. ಹೀಲಿಂಗ್ ಅಂತಂದರೆ ವಾಸಿ ಆಗೋದು, ಅದು ಯಾವುದರಿಂದ? ಮೊದಲನೇದಾಗಿ ಫೇತ್, ನಂಬಿಕೆಯಿಂದ. ಇನ್ನೊಂದು ಯಾವುದರಿಂದ ಅಂತಂದರೆ ನಾವು ಮಾಡುವಂಥ ಈ ಚಿಕಿತ್ಸಾ ಪದ್ಧತಿಯಿಂದ. ಅದನ್ನು ಪುರಾವೆ ಮಾಡೋದು ಹೇಗೆ? ಫೇತ್ ಆಲ್ ರೈಟ್, ನಿಮಗೆ ನಂಬಿಕೆ ಇದೆಯಪ್ಪ, ನೀವು ಮಾಡಿಕೊಳ್ಳಿ. ನೀವು ಇವತ್ತು ಸಂಶೋಧನೆಗೆ ಬೇಕಾದಷ್ಟು ಅವಕಾಶ ಇದೆ. ನಾವು ಸೀನಿಯರ್ ಮೋಸ್ಟ್ ಇನ್ಸ್ಟಿಟ್ಯೂಷನ್ ಇನ್ ದಿ ಕಂಟ್ರಿ, ನಾವು ಭಾಳ ಹಿರಿಯವರು, ನಾವು ಸೀನಿಯರ್ ಮೋಸ್ಟ್. ಸೊ ಇವತ್ತು ಬೆಳಿಗ್ಗೆ ಕೂಡ ನಮ್ಮ ವ್ಯಾಸ ಕೇಂದ್ರದಿಂದ ನಾಗೇಂದ್ರ ಜಿ ಫೋನ್ ಮಾಡಿದರು. ಅವರು ಹೇಳಿದರು, ಭಾಳ ಸಂತೋಷ ಆಯಿತು ನಮಗೆ, ನೀವು ಈ ಥರ ಮಾಡಿದರೆ ನಿಮ್ಮ ಸಂಬಂಧ ಮತ್ತು ನಿಮ್ಮ ಮಾರ್ಗದರ್ಶನ ಬೇಕು. ಈ ಮಾರ್ಗದರ್ಶನದಿಂದಾಗಿ ನಮಗೆ ಈ ರಿಸರ್ಚ್ ಏನಿದೆ ಇದರ ಪರಿಣಾಮ ಹೇಳಬೇಕು. ಈಗ ಎಷ್ಟೋ ಕಡೆ ರಿಸರ್ಚ್ ಅಂತಂದರೆ ಭಾಳ ದೀರ್ಘವಾದ ಪ್ರಯಾಣ ಅದು. ಈ ಸಂಶೋಧನೆಗೆ ಯಾವತ್ತೂ ಕೂಡ ಬೇಕಾದಂಥ ವ್ಯವಸ್ಥೆಗಳು, ಈಗೇನು ಅವ್ರ ಎಕ್ವಿಪ್ಮೆಂಟ್ಸ್ ಎಲ್ಲ ತೋರಿಸಿದೆ. ಇಷ್ಟು ದೊಡ್ಡ ಇಲ್ಲಿ ರಿಸರ್ಚ್ ಪಬ್ಲಿಕೇಶನ್ ಅಂತ ಸುಮಾರು 1000 ಪುಟದ ಇದನ್ನು ಮಾಡಿದ್ದಾರೆ. ಇದರಲ್ಲಿ ಏನೇನು ಸಂಶೋಧನೆ ಅವರು ಮಾಡಿದ್ದಾರೆ, ಇದರ ಎಂಡ್ ರಿಸಲ್ಟ್ ಸಿಗಬೇಕು. ಮೊದಲನೇದಾಗಿ ನಮ್ಮ ಪ್ರೊಫೆಸರ್ಸ್ HODs ಇದನ್ನು ಪ್ರಯೋಗ ಮಾಡಬೇಕು. ಆಮೇಲೆ ಕಾಮನ್ ಫ್ಯಾಕ್ಟರ್ ಯಾರು ಅಂತಂದರೆ ಒಬ್ಬ ಮನುಷ್ಯ, ಹ್ಯೂಮನ್ ಬೀಯಿಂಗ್ ಇಸ್ ದಿ ಕಾಮನ್ ಫ್ಯಾಕ್ಟರ್, ಕಾಮನ್ ಪರ್ಸನ್ ಹೂ ಶುಡ್ ಗೆಟ್ ದಿ ಟ್ರೀಟ್ಮೆಂಟ್. ಬಟ್ ದಿ ಟ್ರೀಟಿಂಗ್ ಡಿಪಾರ್ಟ್ಮೆಂಟ್ಸ್ ಆರ್ ಸೋ ಮಚ್ ವೇರಿಯಡ್, ಸಮ್ಟೈಮ್ಸ್ ಇಟ್ ಡಿಲೇಸ್ ದಿ ಟ್ರೀಟ್ಮೆಂಟ್ ಆ್ಯಂಡ್ ಹೀಲಿಂಗ್. ಎಲ್ಲ ಡಿಪಾರ್ಟ್ಮೆಂಟ್ಸ್ನವರು ಇದು ನಮ್ಮದಲ್ಲ, ಇದು ಆ ಡಿಪಾರ್ಟ್ಮೆಂಟ್ ನಮಗಲ್ಲ ಅಂತ ಹೇಳಿದರೆ ಆಗೋದಿಲ್ಲ. ಹಾಗಾಗಿ ರಿಸರ್ಚ್ ಮಾಡುವಾಗ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಅಥವಾ ಇವರು ಚೀಫ್ ಏನು ಮಾಡಬೇಕು ಅಂತಂದರೆ, ಶುಡ್ ಟೇಕ್ ಇನ್ ಟು ಕಾನ್ಫಿಡೆನ್ಸ್ ಆಲ್ ದಿ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಅವರ್ ಫೋಕಸ್ ಶುಡ್ ಬಿ ಆನ್ ದಿ ಪರ್ಸನ್ ಹೂ ಗೆಟ್ಸ್ ದಿ ಟ್ರೀಟ್ಮೆಂಟ್ ಆ್ಯಂಡ್ ದಿ ಡಿಸೀಸ್ ದಟ್ ಹೀ ಈಸ್ seeking healing. Then they should all come together and say what is the result of this treatment, and it should not be sent to a department and forgotten. ಈಗ ಕೊರೋನಾದಲ್ಲಿ ಹಾಗಾಗ್ತದೆ, ಬಂದ ತಕ್ಷಣ ದೇ ಆರ್ ಸಪ್ರೇಟೆಡ್ ಆ್ಯಂಡ್ ಸೆಂಟ್ ಟು ಎ ಗೌರ್ಮೆಂಟ್ ಹಾಸ್ಪಿಟಲ್. ಏನೇ ಆಗಲಿ ನಮಗೆ ಗೊತ್ತಿಲ್ಲ, ವಿ ಡೋಂಟ್ ಟಚ್ ದಿಸ್ ಸೆಂಟ್ ಟು ದಿ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ. ಇಟ್ಸ್ ಗುಡ್, ಯಾಕಂದರೆ ಸ್ಪೆಷಲೈಸೇಷನ್ ಅಲ್ಲಿ ಇರುತ್ತೆ. ಬಟ್ ರಿಸರ್ಚ್ ಮಾಡುವಾಗ ಆ ಕಾಯಿಲೆ ಜೊತೆಗೆ ಬೇರೆ ಏನೇನು ಕಾಯಿಲೆಗಳಿದ್ದಾವೆ, ಏನು ಕಾರಣ ಆಯಿತು ಅದಕ್ಕೆ, ಅವರು ಎಲ್ಲಿ ಇನ್ಫೆಕ್ಷನ್ ಆಯಿತು, ಹೇಗಾಯಿತು, ಎಲ್ಲ ರಿಸರ್ಚ್ ಮಾಡಬೇಕಾಗುತ್ತೆ. ಹಾಗೆ ರಿಸರ್ಚ್ ಅನ್ನೋದು ಭಾಳ ಹಗುರವಾದ ವಿಷಯ ಅಲ್ಲ, ಭಾಳ ಗಂಭೀರವಾದ ವಿಷಯ. ಬಟ್ ವಿ ಶುಡ್ ಹ್ಯಾವ್ ಅವರ್ ಓನ್ ಅಪ್ರೋಚ್ ಟು ದಿ ಸ್ಟಡಿ ಆ್ಯಂಡ್ ರಿಸರ್ಚ್ ಆಫ್ ದಿ ಸಬ್ಜೆಕ್ಟ್. ವೇದಿಕೆಯಲ್ಲಿ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀ ಸುರೇಂದ್ರ ಕುಮಾರ್, ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಹರ್ಷೇಂದ್ರ ಕುಮಾರ್, ಡಾಕ್ಟರ್ ಯಶವರ್ಮ, ಡಾಕ್ಟರ್ ಮೈತ್ರಿ ಪಾಲು ಪಡೆದಿದ್ದರು.
ವೇದಿಕೆಯ ಮುಂಭಾಗದಲ್ಲಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಸೀತಾರಾಮ ತೋಲ್ಪಡಿತಾಯ, ಯೋಗ ವಿಭಾಗದ ಡಾಕ್ಟರ್ ಶಶಿಕಾಂತ್ ಜೈನ್, ಕಟ್ಟಡ ಸ್ಥಾಪನೆಯ ಇಂಜಿನಿಯರ್ ಗೋಪಾಲ್ ಮೆನನ್, ಪರಿಕದ ಡಾಕ್ಟರ್ ಶಿವರಾಜ್, ಶ್ರೀ ಭುಜಬಲಿ ಧರ್ಮಸ್ಥಳ ಕ್ಷೇತ್ರದ ಪಾರುಪತ್ಯಗಾರರಾದ ಶ್ರೀ ಲಕ್ಷ್ಮೀನಾರಾಯಣ ರಾವ್ ಮತ್ತಿತರರು ಉಪಸ್ಥಿತರಿದ್ದರು. ಡಾಕ್ಟರ್ ಶಿವಪ್ರಸಾದ್ ಶೆಟ್ಟಿ ಅವರ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ ಸಂಪನ್ನಗೊಂಡಿತು. ಕಾರ್ಯಕ್ರಮದ ನಿರ್ವಹಣೆಯನ್ನು ಜೋಸ್ನಾ ತೈಲ್ ನೆರವೇರಿಸಿದರು. ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ.
याभिस्सिन्धुं मधुमन्दमसच्चदं वसिष्ठं याभिर्जलाभजन्मदं याभिर्कुत्सं शतर्यमावदन्ताभिरुषोतिभिर्विरागतो याभिर्विश्वदां धनदामधरव्यं सहस्रमीणवाजावजन्मदं याभिर्भजनश्वं प्रेणिमावदन्ताभिरुषोतिभिर्विरागतो याभिस्सुदानो औषधाय मणिजयधीरहर्षवसे मधुघोषो सरत्कक्षीवन्तं स्तोतानं याभिरावदन्ताभिरुषोतिभिर्विरागतो याभिरतां शोधसोऽनः पिबेनवधुरनश्मै याभिरथमावदञ्जले याभिस्त्रशोकौ श्रिया उदारिताभिरुषोतिभिर्विरागतो याभिस्सूर्यं पर्याधः परावतिबन्धातारां क्षयीन्द्रवत्यैर्वावदं याभिर्विप्रं प्रभरद्वाजमावदन्ताभिरुषोतिभिर्विरागतो याभिर्महामद्रिगवंशोषिवन्दिबोधादोषं बृहत्यावतं याभिर्पूर्वेत्यैत्रदस्यमावदन्ताभिरुषोतिभिर्विरागतो याभिरमम्रं विवानोपसुरङ्कली याभिर्वित्तजानिन्दुवस्यतो याभिर्व्यक्षमुदप्रतिमावदन्ताभिरुषोतिभिर्विरागतो याभिर्नराजयवे याभिरत्रये याभिर्पुरामनवे गातुमे चतुर्याभिर्शालीराजनौ सुमश्वेताभिरुषोतिभिर्विरागतो याभिर्प्रठर्वाजनरस्य वडमनागनायिरेचितो अजमन्नायाभिर्शर्यानवधो महाधनेताभिरुषोतिभिर्विरागतो याभिर्गिरो मनसाभिर्निधो ग्रन्नक्षतो विवरेगो अर्णसो याभिर्मनुषूरविजासमावदन्ताभिरुषोतिभिर्विरागतो याभिर्पत्नीर्विमदायन्यो हतुराघवायाभिररुणीरजिक्तदै याभिर्सुधादो हतुसुदे विरन्ताभिरुषोतिभिर्विरागतो याभिश्चन्दादि भवतो ददाशे पुच्चिन्याभिरमतो याभिरत्रिभुवो याभिर्सुभरामृतस्तुभन्ताभिरुषोतिभिर्विरागतो याभिकृशानुवसने दुवस्यतो जवे याभिरयो नो अरवन्दमावदं मधुप्रियं भरतो
एवं ध्यायति यो नित्यं योगी योगिनां नमो
नमस्ते नमो गणपतये नमो भगवते नमस्ते नमो गोपालाय दन्ताय विघ्नाय विरुद्धाय श्रीवरदमूर्तये नमः ये सर्वशीर्षम्योदीते सर्वब्रह्मभूयाय नमस्ते सर्वसुखमेधते सर्वविघ्नैर्नबाध्यते सपञ्चमहापापा प्रमुच्यते सायमध्यामोदात्मकर्माशेषि प्रातःयामो रात्रकृतं कर्माशेषि सायं प्रातः पापो भवति सर्वत्राद्यामोपविघ्नो भवति धर्मार्थकामो मोक्षं च विन्दति इदं सर्वशीर्षमनुष्याय नहेयं यो यदि मोहात् दास्यते स पापेयान् भवति सहस्रावरदात् यज्ञं कामदयिते तन्तमनेन साधयते अनेन गणपतिं विचिन्ति स्वात्मे भवति चतुर्थ्या मनुष्यं स विद्यावान् भवति विद्याधर्मवाक्यं ब्रह्ममाध्यात्मं विद्यादविनाविवेदानकिनी गुरुवान् प्रयजति सर्वैषमो भवति दोहायति सयशोभान् भवति तमेधावान् भवति जो मोदकसहस्रेण यजति सवाञ्छितफलमाप्नोति यस्साध्यमित्येति केवलं मरेण सर्वं भवति अष्टौ ब्राह्मणान् सम्यक् ग्राहयित्वा सूर्यवर्चस्वी भवति सूर्यग्रहे महानद्यां प्रतिमासन्निधौ वा सिद्धमन्त्रो भवति महाविघ्नात् प्रमुच्यते महादोषात् प्रमुच्यते महापापात् प्रमुच्यते सर्वविद् भवति सर्वविद् भवति य एवं वेद इत्युपनिषत् सहनावतु सहनमस्तु साधुर्यं करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः प्रातर्हिता वरुणा प्रातर्श्विना प्रातर्पदं भूषणं ब्रह्माणस्त्रं प्रातर्सोमारुद्रं भूयेम प्रातर्जितं भरामुग्रं भूयेम वैमुद्रदीयो वेदः आत्रत्यज्यं मन्यामानस्तुरत्यज्राजायं गलं मन्वेजा भगवप्रणे तद्भगत्यादेवां दियमादन्नः भगप्रणायनयोगश्वैरभगवन्तस्यामां उदेदानीं भगावन्तस्यामो प्रावित्वमध्ये गोविदानुभवन्दो यस्य वयं देवानां दुरवस्यामां भगायेव भगवान् नस्तु देवास्तेन वयं भगावन्तस्यामां
स्वस्ति प्रजापरिपालयन्तां न्यायेन मार्गेण महिषा गोब्राह्मणेभ्यः शुभमस्तु नित्यं लोकाः समस्ताः सुखिनो भवन्तु काले वर्ततपर्जन्यकाले येषोऽयं शुभवित्रासज्जनाय अवतारसन्दोपुत्रसन्दोपुत्रः सदनासदनासन्दीवं दशवार्षिकं संदृष्टं धनमभयं सुतामृतं दत्तामृतपुण्यो ರಿಸರ್ಚ್ ಅಂದರೆ ಪ್ರಥಮ ಕಾಲೇಜನ್ನು ನಾವು ಈಗ ದೇಶದಲ್ಲಿ ಬೇರೆ ಬೇರೆ ಸಂಸ್ಥೆಗಳಿರ್ಬೋದು. ಆದರೆ ಪ್ರಕೃತಿ ಚಿಕಿತ್ಸೆಯ ಬಗ್ಗೆ ಪರಿಣಾಮಕಾರಿಯಾಗಿ ನಮ್ಮ ಚಿಕಿತ್ಸಾ ಪದ್ಧತಿ ಮತ್ತು ಇತರ ಎಲ್ಲ ಅಧ್ಯಯನಗಳನ್ನು ಮಾಡಿ ಸಂಶೋಧನೆ ಮಾಡಲಿಕ್ಕೆ ಅಂತೇಳಿ ಕೇಂದ್ರ ಸರ್ಕಾರದವರ ಗ್ರ್ಯಾಂಟ್ನಲ್ಲಿ ಇದಾಗಿರ್ತಕ್ಕಂಥದ್ದು. ಹಾಗಾಗಿ ಮೊದಲು ಕೇಂದ್ರ ಸರ್ಕಾರಕ್ಕೆ ನಾವು ನಮ್ಮ ಧನ್ಯವಾದ ಹೇಳ್ತೇವೆ. ಮತ್ತು ನಮ್ಮ ಸಂಸ್ಥೆ ವತಿಯಿಂದ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ರು ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ನವರು ಇದನ್ನು ಬಳಸಿ ಇದರಲ್ಲಿ ಸಂಶೋಧನೆಗಳನ್ನು ಮಾಡಿ ಇದು ವೈಜ್ಞಾನಿಕ ಅಂತ ಆಗಬೇಕು. ಈಗ ಸ್ವಲ್ಪ ನಂಬಿಕೆ ಮೇಲೆ ಪ್ರಕೃತಿ ಚಿಕಿತ್ಸೆ ಹೋಗ್ತಾ ಇದೆ. ಇದಕ್ಕಿಂತ ಹೆಚ್ಚಾಗಿ ವೈಜ್ಞಾನಿಕವಾಗಿ
ನಾವು ಮಾಡ್ತಿರುವಂಥ ಎಲ್ಲ ಕ್ರಿಯೆ, ಯಾಕಂದ್ರೆ ಸಾಂಪ್ರದಾಯಿಕವಾದಂಥ ನಮ್ಮೆಲ್ಲ ಕ್ರಿಯೆಗಳು ವೇದೋತ್ತರ ಪುರಾಣಗಳಿಂದ ಹಿಡಿದು ಎಲ್ಲ ನಮ್ಮ ಧಾರ್ಮಿಕ ನಂಬಿಕೆಗಳು ಇವತ್ತು ಅದು ವೈಜ್ಞಾನಿಕ ಅಂತ ಪುರಾವೆ ಆಗ್ತಾ ಇದೆ. ಆ ಕಾಲದಲ್ಲಿ ಇದು ಕೂಡ ವೈಜ್ಞಾನಿಕವಾದಂಥ ಪ್ರಯೋಗಗಳು ಅಂತೇಳಿ ಪುರಾವೆ ಆಗಬೇಕು. ಮತ್ತು ಮುಂದೆ ಏನಾದರೂ ಹೊಸತಾಗಿ ಚಿಕಿತ್ಸಾ ಪದ್ಧತಿಗಳು, ಚಿಕಿತ್ಸಾ ಕ್ರಮಗಳು ಮತ್ತು ಇಲ್ಲಿ ನಾವು ಮಾಡುವಂಥ ಪದ್ಧತಿಗಳಲ್ಲಿ ಏನಾದರೂ ಹೊಸದನ್ನು ಮಾಡಿದರೆ ಅದು ನಮ್ಮ ದೇಶಕ್ಕೆ, ಲೋಕಕ್ಕೆ ಆದರ್ಶವಾಗಬೇಕು. ಇಂತಹ ಸಂಶೋಧನೆ ಮಾಡುವ ಕೇಂದ್ರ ಆಗಬೇಕು ಅಂತ ಹೇಳಿ ಈ ಕಟ್ಟಡವನ್ನು ಪ್ರಾರ್ಥನೆ ಮಾಡಿ ಮಂಜುನಾಥ ಸ್ವಾಮಿಯಲ್ಲಿ, ಶ್ರೀ ಮಹಾಗಣಪತಿಯಲ್ಲಿ, ಉಳ್ಳಾಪ ಮತ್ತು ಅಣ್ಣಪ್ಪ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿ ನಾವು ಈ ಕೆಲಸವನ್ನು ಪ್ರಾರಂಭ ಮಾಡ್ತೇವೆ, ಕಟ್ಟಡವನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಓಂ ಹರ ಶಂಭೋ ಮಹಾದೇವ ಶ್ರೀರಾಮಸ್ತೆ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುರಾನ ಮಂಗಲದೇವಿ ಮಂಗಲವರ್ಗಜ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ श्री मंजुनाथ स्वामी की, श्री मंजुनाथ स्वामी की, श्री मंजुनाथ स्वामी की। फोटो सरी तेगी अच्छा बना
to the level of excellence in international standard, Ministry of Ayush, Government of India has aided our institution with Center of Excellence for the first time in the field of Yoga and Nature Cures Center. And today is an auspicious day for all of us. To begin with blessings from Almighty, I request Ms. Soni Sequiria, Vaishnavi and Ms. Swati of intern batch to come forward for the prayer. आओ सब मिल देवदरा पर योग क्रांति, विश्व गुरु भारत की महिमा दुनिया में फैलाएंगे। आओ सब मिल देवदरा पर योग क्रांति लाएंगे, विश्व गुरु भारत की महिमा दुनिया में फैलाएंगे। शरीर को आए कोई दुख जो मम योगम योग, कोई मुश्किल शरीर को आए कोई दुख जो मन को आए, योग का रक्षण हम में हो कभी न हारे जीवन में, योग हमारी शक्ति है, योग हमारी भक्ति है। अहिंसा के तत्व तो आओ दुनिया में फैलाएंगे, मन जब आत्म शुद्धि संचार होगा, योगम 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 योगम, स्वस्थ रहेगा तन और मन जब आत्म शुद्धि संचार होगा, सुख शांति बन जीवन में योगमयी संसार होगा, योग हमारा धर्मा है, योग हमारा कर्मा है। योग की माता भारत है, आओ मिल जीवन महकाए। बल से सबको स्वस्थ बनाना है, योगम 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 योगम, उठो साथियों आत्म बल से सबको स्वस्थ बनाना है, अष्ट योग कला का परचम घर घर में फैलाना है, नहीं रुकेंगे नहीं रुकेंगे, बस आगे ही बढ़ते जाए। योग गुरु भारत का परचम जल तल नभ में लहराएंगे, देवदरा पर योग क्रांति लाएंगे, विश्व गुरु भारत की महिमा दुनिया में फैलाएंगे। आओ सब मिल देवदरा पर योग क्रांति लाएंगे, विश्व गुरु भारत की महिमा दुनिया में फैलाएंगे। Thank you. This project. It's my honor to request him for welcome speech. Respected dignitaries on the dais, and our staffs and sadhakas and all our
well-wishers of naturopathy and yoga. So mainly here we are very happy to have our president is presiding over the function and addressing us. And all the our secretary Sri D. Harshendra Kumar and vice president Sri D. Surendra Kumar is here with us, and also Dr. B. Ashok Verma, secretary of TME Society is with us. I am welcoming on behalf of all of you. And I want to tell something about the Center of Excellence and other things. So first of all, so Hegdeji's dream to have the Center of Excellence and the research wing in this institution. Because I don't know whether he has planned or by intuition he made it. It's very regularly, specifically it's going on. Because first of all, in 1987, he started a small unit of naturopathy and yoga at Dharmasthala. That is the beginning. And beginning, not only beginning, and so not it is started, and later it has become very big unit all over the country. So any medical science to start, so start with the small hospital, then attached with the college, and then later research. Because these three are the important units of any medical system. Allopathy, Ayurveda, whatever the medical system existing in the world today, these are the important wings. First of all, clinical practice. Next to have the medical education. Third is the research. So like that, every 10 years gap, he is making all these things, all the three things. Now we have reached the stage where all the three things are very important and very, very dedicatedly and very advancedly it's running. Because, so hospital also, it has become 2 hospitals, and this year, by next year we are having 1 more hospital at Bangalore and OP units. So hospital level we have reached about 1,000-bedded naturopathy hospital, which is the biggest in the world, because now we are not in the India level, all over the world, ours is the biggest inpatient hospital compared to any management or any belongs to any institution of this country or the world at large. So next is about the college. So college, as you all aware, so our intake was 20, and as per our vision of the president and all the management persons, we reached to the 120. And this year we have applied for 150. We don't know whether we will get it or not. So then next is about the PG program. PG program, first time in the country we started the PG program under that is the desire of our president, because he used to say always, so once the PG comes, you will start the research. Once the PG comes, you will start the so much of research in the field of naturopathy. That is the only solution. So it is intuition only, because no one in the country who started the hospital or the college, they never had this vision. So he always says to me and all the management meeting, our secretary also used to say that you have to start the research. So with this pressure, with this guidelines, we started applying for all the research projects. So in naturopathy research, it's not easy, because we need bigger equipment, because it is yet to develop, the research process also yet to develop. So in that case, what we did is, so we requested our president to provide us one polygraph in 2012. So he has provided to 2012 one polygraph. With that we made small research projects. So 2-3 papers were published. And he is inspired by our work. Our president always, you should agree. So he is not only happy with the big things, like Modi ji is told, so small is good. So he always says that. Our Hegde ji also says small is good. If you bring small development, he will be happy. So with that, we applied for the Center of Excellence. 2012, we applied for the Center of Excellence. And 2014, after 2 years, they have processed, and they called us for the presentation. So our first this Center of Excellence project was cardiology. Cardiology means heart-related things. So it was the preventive cardiology, integrative cardiology, and rehabilitative cardiology. Because before the heart treatment, allopathy treatment, we want to do the naturopathy treatment, with the allopathy treatment, and after the surgery. These are 3 areas we presented. And I and Dr. Naveen went for the presentation. So many big people, because Red Cross head and Health and Family Welfare head, about 20 doctors from allopathy and Ayush doctors were there. Still we presented.
So then they told one thing, doctor, are you joking? Why we asked? See, can naturopaths talk about cardiology? Because cardiology is our subject. You are not supposed to touch, they said. Then still we are able to convince them. Then finally that meeting only they come to conclusion that your structure is good, your way of presentation is good, and like your concept is good and theme is good, but leave cardiology for us. Don't touch it. Then we asked, you give the alternative. Then they gave the alternative subject, that's a metabolic and lifestyle disorder. So this was decided in 2014, and by that time all the process also changed, and the grant also changed, because grant has become double, and up till that Center of Excellence was given to the only establishment, like building, to build the yoga hall, to build the treatment section, that type they were giving. So then the health secretary was the Ajish Sharan. So he said, so this time we are changing the process of concept and the structure of the Center of Excellence. Then he has suggested, see, naturopathy and yoga needs to have a lot of research. So you concentrate on research. So we will make the grant double and we will make all the arrangement for that. So in that, out of 200 institutions of Ayush, only 10 institutions shortlisted. So in that meeting. So 10 institutions shortlisted, and after that they have called for only 2 institutions. So one is ours, naturopathy, one is yoga, this Ayurveda related Maharashtra institution. So these are the 2 institutions selected for the Center of Excellence, and they have announced and they have approved in 2018. So then, so in this our management was back of us to help. Any help was required. So we used to talk to Hegdeji and our secretary Dr. B. Yashwarma. They used to help us in all the manners. What is required? You do it, you go ahead. That was the support given by our management. So because of that we are able to get the order by 2018. So in between they have changed the amendment. So your college should be the doctoral center, otherwise we don't give. Then again one more clause they have adopted. Before it was higher education institution. Later they made it as your college should have the PhD program. Then with the help of this Vice Chancellor, we are able to get the order by 2016. I remember in Ayush office only, I got the fax from the university that PhD center is recognized. I submitted that day and they have given the order afterwards. So that was the crucial moment we had. So all this movement was known to President and our Secretary. Because of that we are able to gain this great image of the Center of Excellence, because naturopathy and yoga concerned, only center in the Center of Excellence is ours. So in Asia or so in the world or in India, granted that position is very important for us. That position we are able to gain because of this management. I am very happy that all our management people are here. Sri D. Surendra Kumar, because all the other office bearers used to attend our function. Sri D. Surendra Kumar, I want to tell something about him today, because he is the person who is behind of all our legal affairs. Our college, starting from the BNYS, I don't know, when we are starting MD, so he used to sit with us for the framing the syllabus. So he brought all the requirements and he helped us to make our PG program. All these legal matters which is required for the college, he made it. So I, on behalf of all of you, welcome you, sir. And Sri, you know, whatever the building, because from our student life we are seeing, so wherever the building is there, he is behind of that. So construction, management, and his guidance to all the leaders, all the principals, and administrative guidelines. That is also very important for us. So he used to guide us. So being a student of this college, from student life itself, he used to guide us in different matter. Because of him, his guidance, we are here today with this image. So coming back to our secretary, Dr. B. Yashwarma. So he is silent, but he will do all the work and he will guide us, and he will not come to stage always. So he will guide us silently and tell us, inspire us, you do this, and I have seen whatever the way he suggested, I went in that, so I got complete success. So that is always his guidelines to us.
So I, on behalf of all of you, welcome you, sir. And Shuddhama is here, so Maitri madam is here, so I welcome her for this function. Dr. Maitri. And coming to the another wing of this development is our Gopal Menon. So Gopal Menon, who is the in charge of DMC, because we used to say, so the Shantivana building has started when I was a student. So when we were first foundation stone, along with Hegdeji and Harshana, we came here to put the foundation stone. So from 1990 onwards, till today, construction work is not stopped. So one or the other work is continuously going on. So with the either cottages or this one. So this building particularly, we started exactly 1.5 years back. September 25th, we started this building, and record time we have finished the building, because usually government told us 2.5 years. So 2.5 years is the government time. We have finished it under the leadership of Sri Hashendra Kumar. We have finished within 1.5 years. Congratulations to DMC as well as to our institution. And coming to our secretary, you know, he is with me always. So by whatever the work we are doing together in Shantivana or anywhere, so this, he is always inspiring us, and he is arranging all this arrangement. I welcome him for the function. And simultaneously our faculty members are there, so they are the shouldering all the supports, and all our 3 deans are there, and professors are there, and COE team at large. So one COE team is there, about project manager, and 4 members are there. The COE team also working day and night for the success of this event and the research. And Dr. Shivraj Patil is here, CMO for Parika Hospital, and our EO is there, AO is there, Administrative Officer, Jagannath is with us, and Shashikant Jain is there, and all our staff, manager, everybody is with us. So I am today happiest person, because it's a big dream of mine, because our institution should reach to the center of excellence. So with that, we have worked it, and it's a teamwork, we made it, and we reached to the success today. And this success goes to the dedication, goes to our president, because of his effort. So because of him, we are here today. Otherwise, our presence was not here. So with this, so it's a regular support, because he never stopped the support. Whenever we go, whatever the problem we have, either college or naturopathy, whatever it is, he used to support openly, and because of that, we raised up to this level. Today, there are many colleges are started in the country, and there are 42 colleges are there in the country. But the first college, which is started by Hegdeji, is the model today. So for the government and for the private sector, everywhere this is the model. And moreover, this building also will become model for all our naturopaths, because I have not seen this type of building, because having yoga hall, having treatment section, having ward, having the research block, and having all the research requirement, this type of compact structure has not come in the country. I think I smell now itself, Government of India, Ministry of Ayush, make this model for the research in the coming days. So with all this, I want to welcome all of you, and I want to welcome our President and Vice President and Secretaries, all of them. I welcome on and all. Light symbolize Almighty's divine grace. Now I invite our President of SDME Society and Dharmadhikari of Dharmasthala,
Now, to present the relevance of and importance of naturopathy and yoga getting recognized, we have with us Dr. Naveen KV, External Research Advisor online. I cannot express how much I would have wished to be there in my personal capacity, accepting the new normal. I am very humbled to share a very important milestone that we are witnessing. Our college, from the very first day of it being conceptualized by Pujya Hegde, till today, for over 30 years, has been the legendary institute. Across 25 years, have trained leaders in this field of yoga and naturopathy, have treated countless number of patients, and thereby has become the not just national but also international leader for both professional education and clinical practice. What could have been better to commemorate our 25 years of completion of the college than with the recognition of Center for Excellence for Research, something that we all have been pursuing to bring in a high quality research to this seat of excellence in professional education and clinical practice. And with all the blessings of Hegde and our secretary and all the VPs, we have been able to get this Center for Excellence. And no Center for Excellence probably has got a comprehensive grant of our kind, which includes a research block, research equipments, and a dedicated, very comprehensive research project. And also the grant amount is compared to any other Center for Excellence. We stand in top 3. And all of it is going to beginning. From now on, from today on, in this very unique facility that is getting added, our patients would now become not just heal themselves, would become a witness, a data, a way to communicate to the world how efficient, clinically safe, and relevant yoga and naturopathy is as a system of medicine. I can imagine that this is going to be such a fertile ground for our faculty for their intellectual growth. Our MD, postgraduates and doctors would have this as a unique platform to be accomplished than any other postgraduate or doctoral scholars in the country. Very specially, our large number of students, interns, will witness research in their early years unlike any other college. Combined, all of this is going to make yoga and naturopathy an evidence-based system of medicine. And as always, SDM will pave the way and be the leader. I take this opportunity to specially thank my dear friend Dr. Prashant and all of his team members who have been really working very hard. The first year report looks very good. The government is rather happy with us. And now with this facility getting added, I'm sure the team is looking forward to achieve all that we have promised to ourselves as deliverables in the center. I sincerely thank for this opportunity to share my views and comments, which have been so much part of this entire enterprise, and I'm very thankful that it all is becoming a reality. I once again end and research in metabolic and lifestyle disorders. COE executive meeting was held at Dharmasthala on 26th February 2018. Center of Excellence recognition by Minister of Ayush, Government of India in 2018.
COE project timeline, mainly descriptions, then building construction timeline, then staff recruitment, then procuring instruments, calibration and training, subject recruitment and data collection, then result analysis and publications. First year deliverables of Center of Excellence, it's already delivered. Establishment of the center, appointment of the required manpower, clinical research training module to the research personnel, then organizing workshops and conferences, lifestyle and metabolic diseases, health camp report, training program for modern physician of primary healthcare physicians, training program for 2 Ayush colleges on management of metabolic and lifestyle disorders by naturopathy and yoga, list of purchase, procurements of necessary equipments, purchase of the research, treatment equipment and technical persons handling the equipment, OPD patients, and along with that 30% admitted as IP patients were recruited, then publishing 3 research publications based on concerned specialties in UGC, national and international journals, then organizing workshop on lifestyle and metabolic disorders for the medical college professors affiliated under Rajiv Gandhi University of Health Sciences, Karnataka. Establishment of the center, total area of the establishment of the center 4,500 square feet area, 14,000. Then foundation stone for Center of Excellence in Clinical Research for Naturopathy and Yogic Sciences was done by our Ayush Minister, Sri Shripad Yasho Nayak. These are the developments after the foundation laid on. Requirement of the manpower for COE, it was done on 28/7/2018 at our college for the post of project manager, research associate, senior research fellow and data entry operator. Post about 20 candidates had attended the interview. Face to face were 15 and on Skype 5 people were there. These are the structure of the COE team. Principal investigator Dr. Prashant Shetty, then 3 co-investigators for each diseases. There are 3 diseases in the Center of Excellence: obesity, hypertension and diabetes. Dr. Sujata Dinesh, Dr. Shivaprasad Shetty and Dr. Geeta Shetty. Then project manager Dr. Durga Rao, then senior research fellow Dr. Josna, Dr. Rajni, senior research fellow Dr. Nandish, research associate, then laboratory technicians Mr. Sudarshan and Srimati Alia, then data operator Sri Panduranga. Formation of the treatment protocol on main 3 diseases: type 2 diabetes mellitus, hypertension and obesity. Next, laboratory setup, mainly clinical nutrition and metabolic evaluation laboratory, mainly on the anthropometric measurements, then clinical electrophysiology, mainly on the heart rate variables and respiratory variables, then clinical biochemistry, mainly on diabetic panel, hypertension panel, obesity panel, dyslipidemia panel and stress panel. Clinical research training module to the research persons. It was done on 21/12/2018 and 22/12/2018 and again on 28th and 29th of March 2019. Here Dr. Raghavendra Rao is teaching regarding the Center of Excellence for training the equipments and data collection at HCG Hospital at Bangalore in June 28th, 29th, 2019 and on 21/9/2019. Then student orientation program on COE by our project manager Dr. Durga Rao, mainly for the PGs and the interns who are involved for the research. Study design, screening of the individuals using a structured questionnaires. Then following inclusion criteria, nearly 230 subjects were recruited or enrolled for the study. Then baseline assessment of anthropometric and biochemical assessment will be performed on day 0. Then random allocation of the subject into 2 groups. Then after the treatment protocol on 11th day, again the post data will be collected, and again on the 90th day after 3 months, then after 6 months, then after 9
months. Then data analysis will be done, and results and discussion. Then organizing workshops and conferences and workshop on metabolic and lifestyle disease. Even Chitradurga district, who can able to come and give the follow-up data, but they have arranged in our sister concerned college at Bangalore, SDM College of Ayurveda and Hospital, as a nodal center, so we could able to collect the data of nearly 102 subjects. Thank you, sir. Thank you, sir. ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸಿ, ಧನ್ವಂತರಿಯನ್ನು ಕೂಡ ಪ್ರಾರ್ಥಿಸಿ, ಇವತ್ತಿನ ಈ ಸೆಂಟರ್ ಆಫ್ ಎಕ್ಸಲೆನ್ಸಿನ ಮುಖ್ಯ ಕಟ್ಟಡವನ್ನು ಸಂಶೋಧನಾ ವಿಭಾಗಕ್ಕೆ ಹಸ್ತಾಂತರಿಸುವ ಈ ಸಂದರ್ಭದಲ್ಲಿ ತುಂಬ ಭಾಳ ಸಂತೋಷದಿಂದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಇದರಲ್ಲಿ ನನ್ನ ಎರಡನೇ ತಮ್ಮ ಸುರೇಂದ್ರ ಕುಮಾರ್ ಬೆಂಗಳೂರಿನಲ್ಲಿ ವಿಶ್ವವಿದ್ಯಾಲಯ, ಸರ್ಕಾರ ಮತ್ತಿತರ ಸಂಸ್ಥೆಗಳಿಂದ ಬೇಕಾದ ಪರ್ಮಿಷನ್ ಇತ್ಯಾದಿ ಪಡೆಯುವಲ್ಲಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದರ ಜೊತೆಗೆ ಈಗ ಹರ್ಷ ಇಲ್ಲಿ ಈ ಎಲ್ಲ ಕ್ಷೇತ್ರ ಅಭಿವೃದ್ಧಿ ಕಾರ್ಯಕ್ರಮ, ಅಂದರೆ ಕಟ್ಟಡದ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಈ ಕೆಲಸದ ನಿರ್ವಹಣೆಯಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾನೆ. ಇದರ ಜೊತೆಗೆ ಈಗ ನಮ್ಮ ಡಾಕ್ಟರ್ ಯಶೋರ್ಮ ಅವರು ಕಾಲೇಜನ್ನು ನೋಡ್ಕೊಳ್ತಾರೆ. ಕಾಲೇಜಿನಲ್ಲಿ ಅದರ ಒಳ್ಳೆಯ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಇರೋದನ್ನು ನೋಡ್ತಾರೆ. ಇಲ್ಲಿ ಸೀತಾರಾಮ ಮತ್ತು ಜಗದೀಶ್ ಅವರು ಮತ್ತು ಇವರೆಲ್ಲ ನಮ್ಮ ಆಸ್ಪತ್ರೆ ವಿಭಾಗವನ್ನು ನೋಡ್ತಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಭಾಳ ಮುಖ್ಯ ಲೈವ್ ವೈರ್ ಅಂತ ನಾವು ಹೇಳ್ತೇವೆ. ಹಾಗೆ ಕಾಲೇಜು, ಆಸ್ಪತ್ರೆ ಎಲ್ಲ ಅವರು ಪ್ರಿನ್ಸಿಪಾಲ್, CMO ಎಲ್ಲ ಆಗಿ ಈ ಸಂಸ್ಥೆ ನಡೆಸೋದಲ್ಲದೆ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ ಜೊತೆಗೆ ಸಂಪರ್ಕ ಇಟ್ಕೊಂಡು ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಒಂದು ಸಾಧನೆ ಈ ಕಟ್ಟಡಕ್ಕೆ ಗ್ರ್ಯಾಂಟ್ ತಂದಿರುವಂಥದ್ದು. ನಾನು ಕೇಂದ್ರ ಸರ್ಕಾರದ ಇಲ್ಲಿ ಆಯುಷ್ ವಿಭಾಗ ಮತ್ತು ನಮ್ಮ ಮಂತ್ರಿಗಳಾದ ಶ್ರೀಪಾದ್ ನಾಯಕ್ ಅವರನ್ನು, ಶ್ರೀಪಾದ್ ನಾಯಕ್ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿ ಅವರಿಗೆ ನಮ್ಮ ಧನ್ಯವಾದಗಳನ್ನು ಹೇಳ್ತಾ, ವಿಭಾಗಕ್ಕೆ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಮುಖ್ಯವಾಗಿ ನಮ್ಗೆ ಗೊತ್ತಿದ್ದ ಹಾಗೆ ಇವತ್ತು ಕೋವಿಡ್ ಅನ್ನುವಂಥ ಕಾಯಿಲೆಯಿಂದಾಗಿ ಇಡೀ ಪ್ರಪಂಚ ನಡುಗ್ತಾ ಇದೆ. ಇದಕ್ಕೆ ಕಾರಣ ಲೈಫ್ ಸ್ಟೈಲ್. ಇವತ್ತೇನು ಇಲ್ಲಿ ಮಾತಿಗೆ ಲೈಫ್ ಸ್ಟೈಲ್ ಅಂತ ಹೇಳ್ತಾರೆ. ನೇರವಾಗಿ ಜೀವನ ಕ್ರಮಕ್ಕೆ ಸಂಬಂಧ ಇಲ್ಲದಿದ್ದರೂ ಕೂಡ ಈ ರೋಗ ಹರಡೋದಕ್ಕೆ ಕಾರಣ ನಮ್ಮ ಜೀವನ ಶೈಲಿ ಮತ್ತು ಜೀವನ ಪದ್ಧತಿ ಹೋದು, ಲೈಫ್ ಸ್ಟೈಲ್ ಹೋದು. ಹಾಗೆ ಇತ್ತುಕೊಂಡ್ರೆ ಕಾಯಿಲೆಗಳು ವ್ಯಾಪಕವಾಗಿ ಹಬ್ಬೋದು, ಕಡಿಮೆ ಆಗುತ್ತೆ ಅಂತ. ಹಿತಬುಕ್ ಮತ್ತು ಋತುಬುಕ್ ಅಂತ ಹೇಳ್ತಾರೆ. ಹಿತವಾದ ಆಹಾರ, ಮಿತವಾದ ಆಹಾರ ಮತ್ತು ಋತುಗೆ ಸಮಾನವಾದ ಆಹಾರ. ಹಿತಬುಕ್, ಋತುಬುಕ್, ಮಿತಬುಕ್ ಮತ್ತು ಋತುಬುಕ್ ಅಂಥೇಳಿ. ಋತುಕ್ಕೆ ಸಮಾನವಾಗಿ 3-4 ಕಾಲಕ್ಕೆ ಸರಿಯಾಗಿ ಆಹಾರಗಳನ್ನು, ಋತುಗೆ ಸಮಾನವಾದ ಆಹಾರವನ್ನು ಹಿಂದೆ ನಮ್ಮ ದೇಶದಲ್ಲಿ, ನಮ್ಮ ಹಳ್ಳಿಗಳಲ್ಲಿ ನಾವು ಮಾಡ್ತಾಯಿದ್ವು. ಆದರೆ ಇವತ್ತು ಇಡೀ ವರ್ಷದ 365 ದಿವಸವೂ ಕೂಡ ಆಹಾರ ಪದ್ಧತಿ ಬದಲಾಗಿದೆ ಮತ್ತು ಜೀವನ ಶೈಲಿ ಬದಲಾಗಿದೆ ಮತ್ತು ಬೇಕಾದಷ್ಟು ಇವತ್ತು ಪ್ರಪಂಚದಲ್ಲಿ ಸಂತೋಷ, ಆಮೋದ ಪ್ರಮೋದಕ್ಕೆ ಬೇಕಾದಷ್ಟು ಅವಕಾಶ ಇರೋದರಿಂದ ಲೈಫ್ ಸ್ಟೈಲ್ ಚೇಂಜ್ ಆಗಿ ಜೀವನ ಶೈಲಿ ಬದಲಾಗಿದೆ. ಒಳ್ಳೆಯದು. ಆದರೆ ಇದರಿಂದ ಅನೇಕ ರೀತಿಯ ಕಾಯಿಲೆಗಳು ಮತ್ತು ರೋಗಗಳು ಮತ್ತು ಅದರ ಜೊತೆಗೆ ಸಮಸ್ಯೆಗಳು ವೃದ್ಧಿ ಆಗ್ತಾಯಿದೆ. ಹಾಗಾಗಿ ಇವತ್ತು ಆಯುಷ್ ಡಿಪಾರ್ಟ್ಮೆಂಟಿಂದ ಪ್ರಾಕೃತಿಕ ಜೀವನ ಅಂತ ಇವತ್ತು ಪ್ರಧಾನಮಂತ್ರಿಗಳು ಕೂಡ ಪ್ರೈಮ್ ಮಿನಿಸ್ಟರ್ ಹೇಳಿದರು. ನ್ಯಾಚುರಲ್ ಲಿವಿಂಗ್ ಅಂತ, ಸ್ವಾಭಾವಿಕವಾಗಿ ಬದುಕಿ. ಆರ್ಟಿಫಿಷಿಯಲ್ ಲಿವಿಂಗ್ ಅಂತಂದರೆ ನಾವೊಂದು ರೀತಿಯಲ್ಲಿ ಬೇರೆ ಯಾರನ್ನು ಅನುಕರಣೆ ಮಾಡಿ ಬದುಕೋದಕ್ಕೆ ಕೃತಕ ಜೀವನ ಅಂತ ಹೇಳಿದ್ವಿ. ನೇರವಾದ ಜೀವನ ಅಂತಂದರೆ ನಮ್ಮದೇ ಆದಂಥ ತತ್ವಗಳನ್ನು ಹಾಕ್ಕೊಂಡು ನಾವು ಬದುಕುವಂಥದ್ದು. ಅದಕ್ಕಾಗಿ ಸಂಶೋಧನೆ ಬೇಕು ಅಂತ. ಯಾಕೆ ಸಂಶೋಧನೆ ಬೇಕು ಅಂತಂದರೆ, ನಾವು ಏನು ರಿಸಲ್ಟ್ ಹೇಳ್ತೇವೆ, ಈಗ ನ್ಯಾಚುರೋಪತಿ ಮತ್ತು ಆಯುರ್ವೇದದಲ್ಲಿ ರಿಸಲ್ಟ್ ಹೇಳ್ತೇವೆ. ನೋಡಿ, ನೀವು ಈ ಥರ ಬಂದರೆ, ಈ ಪ್ರಾಸೆಸ್ಸಲ್ಲಿ ಟ್ರೀಟ್ಮೆಂಟ್ ಆದರೆ ನಿಮಗೆ ಇಂಥ ಕಾಯಿಲೆ ಗುಣ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಪುರಾವೆ ಏನು ಅಂತ ನಮ್ಮ ನಂಬಿಕೆ ನಮಗೆ ಫೇತ್ ಈಸ್ ದಿ ಹೀಲಿಂಗ್ ಸ್ಪಿರಿಟ್ ಆ್ಯಂಡ್ ಫೇತ್ ಈಸ್ ದಿ ಪ್ರೂಫ್ ಫಾರ್ ದಿ ಕ್ಯೂರ್. ಹೀಲಿಂಗ್ ಅಂತಂದರೆ ವಾಸಿ ಆಗೋದು. ಅದು ಯಾವುದರಿಂದ? ಮೊದಲನೇದಾಗಿ ಫೇತ್, ನಂಬಿಕೆಯಿಂದ. ಇನ್ನೊಂದು ಯಾವುದರಿಂದ ಅಂತಂದರೆ ನಾವು ಮಾಡುವಂಥ ಈ ಚಿಕಿತ್ಸಾ ಪದ್ಧತಿಯಿಂದ. ಅದನ್ನು ಪುರಾವೆ ಮಾಡೋದು ಹೇಗೆ? ಫೇತ್ ಆಲ್ ರೈಟ್, ನಿಮಗೆ ನಂಬಿಕೆ ಇದೆಯಪ್ಪ, ನೀವು ಮಾಡಿಕೊಳ್ಳಿ. ನೀವು ಸಸ್ಯಾಹಾರಿಗಳ ಜೀವನ ಮಾಡಿದರೆ ಒಳ್ಳೆಯದು, ಅದು ನಿಮ್ಮ ನಂಬಿಕೆ, ಫೇತ್. ಏನು ಆಗೋದಿಲ್ಲ,
ಮಾಂಸಾಹಾರ ತಿಂದರೆ ಏನೂ ಆಗೋದಿಲ್ಲ, ಅದು ನಿಮ್ಮ ಫೇತ್, ನಿಮ್ಮ ನಂಬಿಕೆ. ಹಾಗಾಗಿ ನಂಬಿಕೆಗಳ ಮೇಲೆ ಹೋಗೋದಕ್ಕೂ ತಾತ್ವಿಕವಾದ ಚಿಂತನೆಗಳಿಂದ ಮತ್ತು ಇದ್ದಮಿತ್ತಂ ಹೀಗೇ ತೀರ್ಮಾನ ಇದು ಮಾಡಿದರೆ ಹೀಗಾಗುತ್ತೆ ಅನ್ನೋ ತೀರ್ಮಾನ ಮಾಡೋದರಿಂದ ಭಾಳ ಪರಿಣಾಮ ಆಗುತ್ತೆ. ಹಾಗಾಗಿ ಇವತ್ತು ವಿಶ್ವಕ್ಕೆ ಒಂದು ಸಂದೇಶ ಹೋಗಬೇಕು. ಭಾಳ ಜನ ವೇಗನ್ಸ್ ಆಗಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ಬಹಳ ಬೇಗ ವೇಗನ್ ಆದರು. ಅವರಿಗೆ ಒಂದು ಸಲ ಈ ಹಾಲು ಕರೆಯುವ ಹಸು ಮತ್ತು ಕೆಲವು ಆಫ್ರಿಕಾದಲ್ಲಿ ಅವರು ಇದ್ದಾಗ, ದಕ್ಷಿಣ ಆಫ್ರಿಕಾದಲ್ಲಿದ್ದಾಗ ಹಸುಗಳ ಮೇಲೆ ಆಗತಕ್ಕಂಥ ಕ್ರೌರ್ಯವನ್ನು ನೋಡಿ ಅವರು ಹಾಲನ್ನು ಬಿಟ್ಟರು, ಆಡಿನ ಹಾಲನ್ನು. ಅವರು ಕಡೆಗೆ ಎಲ್ಲಿ ಬರೀ ವೈಸ್ರಾಯಿಗೆ ಕೂಡ ಹೇಳಿದರು, ನೀವು ಸ್ವಲ್ಪ ಹಾಲನ್ನ ಟೇಸ್ಟ್ ನೋಡಿ, ಇದು ಹೇಗಿದೆ ಆಡಿನ ಹಾಲು ಅಂತ. ಗೋಟ್ ಮಿಲ್ಕ್, ಈ ಶಿಫ್ಟೆಡ್ ಫ್ರಮ್ ಕೌ ಮಿಲ್ಕ್ ಟು ಗೋಟ್ ಮಿಲ್ಕ್ ಬಿಕಾಸ್ ಹಿ ವಾಸ್ ಕನ್ವಿನ್ಸ್ಡ್ ಇಟ್ಸ್ ಎ ಕ್ರೂಯಲ್ಟಿ ಟು ದಿ ಎನಿಮಲ್ ಬೈ ಮಿಲ್ಕಿಂಗ್ ದಿ ಎನಿಮಲ್ ಅಂತ ಏನೋ ಅವ್ರದ್ದಂಥದ್ದು. ಈಗ ವೇಗನ್ಸ್ ಅಂತಲೇ ವಿಶ್ವದಲ್ಲಿ ಭಾಳ ಜನ ವೇಗನ್ಸ್ ಇದ್ದಾರೆ. ಹಾಗಾಗಿ ಈ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಒಂದು ಕಡೆ, ಇನ್ನೊಂದು ಕಡೆ ಯಾವುದರಿಂದ ಏನು ಪರಿಣಾಮ ಆಗುತ್ತೆ ಅನ್ನೋದನ್ನು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕು. ಅದಕ್ಕಾಗಿ ಈ ಪದ್ಧತಿಯಲ್ಲಿ ಇವತ್ತು ಸಂಶೋಧನೆಗೆ ಬೇಕಾದಷ್ಟು ಅವಕಾಶ ಇದೆ. ನಾವು ಸೀನಿಯರ್ ಮೋಸ್ಟ್ ಇನ್ಸ್ಟಿಟ್ಯೂಷನ್ ಇನ್ ದಿ ಕಂಟ್ರಿ, ನಾವು ಭಾಳ ಹಿರಿಯವರು, ನಾವು ಸೀನಿಯರ್ ಮೋಸ್ಟ್. ಸೊ ಇವತ್ತು ಬೆಳಿಗ್ಗೆ ಕೂಡ ನಮ್ಮ ವ್ಯಾಸ ಕೇಂದ್ರದಿಂದ ನಾಗೇಂದ್ರಜಿ ಫೋನ್ ಮಾಡಿದರು. ಅವರು ಹೇಳಿದರು, ಭಾಳ ಸಂತೋಷ ಆಯಿತು ನಮಗೆ ನೀವು ಈ ಥರ ಮಾಡಿದರೆ, ನಿಮ್ಮ ಸಂಬಂಧ ಮತ್ತು ನಿಮ್ಮ ಮಾರ್ಗದರ್ಶನ ಬೇಕು. ಈ ಮಾರ್ಗದರ್ಶನದಿಂದಾಗಿ ನಮಗೆ ಈ ರಿಸರ್ಚ್ ಏನಿದೆ ಇದರ ಪರಿಣಾಮ ಹೇಳಬೇಕು. ಈಗ ಎಷ್ಟೋ ಕಡೆ ರಿಸರ್ಚ್ ಅಂತಂದರೆ ಭಾಳ ದೀರ್ಘವಾದ ಪ್ರಯಾಣ ಅದು. ಈಗ ಇಲ್ಲಿಂದ ಉಜಿರೆಗೆ ಹೋಗಬೇಕಾದ್ರೆ 10 ನಿಮಿಷ ಸಾಕು, ಆದರೆ ಇಲ್ಲಿಂದ ಡಿಲ್ಲಿಗೆ ಹೋಗಬೇಕಾದ್ರೆ 3 ದಿವಸ ಬೇಕು. ಹಾಗೆ ಇದು ರಿಸಲ್ಟ್ ಬರಬೇಕಾದ್ರೆ ಭಾಳ ಸಮಯ ಆಗುತ್ತೆ ಅಂತ. ರಿಸಲ್ಟ್ಸ್ ಆರ್ ಫೌಂಡ್ ಇನ್ ಎ ವೆರಿ ಸ್ಲೋ ಮ್ಯಾನರ್ ಆ್ಯಂಡ್ ಎ ವೆರಿ ಡಿಲೇಡ್ ಮ್ಯಾನರ್. ಹೀಗಾಗಿ ಎಷ್ಟೋ ಸಲ ರಿಸರ್ಚ್ ಬೇಡ ಅನಿಸುವಂಥದ್ದು ಇದೆ. ಆದರೆ ಈ ಸಂಶೋಧನೆಗೆ ಯಾವತ್ತೂ ಕೂಡ ಬೇಕಾದಂಥ ವ್ಯವಸ್ಥೆಗಳು, ಈಗೇನು ಅವ್ರ ಎಕ್ವಿಪ್ಮೆಂಟ್ಸ್ ಎಲ್ಲ ತೋರಿಸಿದೆ. ಇಷ್ಟು ದೊಡ್ಡ ಇಲ್ಲಿ ರಿಸರ್ಚ್ ಪಬ್ಲಿಕೇಶನ್ ಅಂತ ಸುಮಾರು 1000 ಪುಟದ ಇದನ್ನು ಮಾಡಿದ್ದಾರೆ. ಇದರಲ್ಲಿ ಏನೇನು ಸಂಶೋಧನೆ ಅವರು ಮಾಡಿದ್ದಾರೆ, ಇದರ ಎಂಡ್ ರಿಸಲ್ಟ್, ಇದರ ರಿಸಲ್ಟ್ ಸಿಗಬೇಕು. ಮೊದಲನೇದಾಗಿ ನಮ್ಮ ಪ್ರೊಫೆಸರ್ಸ್ HODs ಇದನ್ನು ಪ್ರಯೋಗ ಮಾಡಬೇಕು. ಆಮೇಲೆ ಇಂಡಿವಿಜುವಲ್ ಪೇಷಂಟ್ ಕೇಸಸ್ ತೆಗೆದುಕೊಂಡು ಅವ್ರ ಮೇಲೆ ಪ್ರಯೋಗ ಅಂತಂದರೆ ಅವರನ್ನು ಇದು ಪ್ರಯೋಗದ ಒಂದು ಇನ್ಸ್ಟ್ರೂಮೆಂಟಾಗಿ ಮಾಡೋದು ಅಂತೇಳಿ ಅಲ್ಲ, ಬಟ್ ಅವರ ಮೇಲೆ ಬೇರೆ ರೀತಿಯಲ್ಲಿ ಅಥವಾ ಗೆಟಿಂಗ್ ಟುಗೆದರ್ ಆಲ್ ದಿ ಡಿಪಾರ್ಟ್ಮೆಂಟ್ಸ್. ನಮ್ಮ ಎಲ್ಲ ಇಂಡಿಯಾದಲ್ಲಿ ಅಥವಾ ವಿಶ್ವದಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ ವಿ ಆರ್ ಇಂಡಿವಿಜುವಲಿಸ್ಟಿಕ್. ಮೊದಲು ಮನೆ ವೈದ್ಯರು ಅಂತಿದ್ದರು. ಮನೆ ವೈದ್ಯ ಅಂದರೆ ಈಸ್ ಎ ಫ್ಯಾಮಿಲಿ ಡಾಕ್ಟರ್ ಅಂತ. ಫ್ಯಾಮಿಲಿ ಡಾಕ್ಟರ್ ಆದರೆ ಹಲ್ಲು ತೋರಿಸೋದವನಿಗೆ, ಡಯರಿ ಆದರೂ ತೋರಿಸೋದವನಿಗೆ, ಜ್ವರ ಬಂದರೂ ತೋರಿಸೋದವನಿಗೆ, ಹಾರ್ಟ್ ಅಟ್ಯಾಕ್ ಆಯಿತು. ಈಗ ಏನಾಯಿತು, ಈಗೆಲ್ಲ ಸ್ಪೆಷಲಿಸ್ಟ್ ಆದರು. ಕಣ್ಣಿಗೆ ಬೇರೆ, ಕಿವಿಗೆ ಬೇರೆ, ಮೂಗಿಗೆ ಬೇರೆ, ENT ಬೇರೆ, ಎಲ್ಲ ಸ್ಪೆಷಲೈಸೇಷನ್ ಆಯಿತು. ಸ್ಪೆಷಲೈಸೇಷನ್ ಆದಮೇಲೆ ಹೋದ ತಕ್ಷಣ ಗೋ ಟು ದ್ಯಾಟ್ ಡಿಪಾರ್ಟ್ಮೆಂಟ್, ಗೋ ಟು ದಿಸ್ ಡಿಪಾರ್ಟ್ಮೆಂಟ್, ಐ ಆಮ್ ನಾಟ್ ಎಕ್ಸ್ಪರ್ಟ್ ಇನ್ ದಿಸ್, ಯು ಹ್ಯಾವ್ ಟು ಗೋ ದೇರ್ ಅಂತ. ಅದರಲ್ಲಿ ಮತ್ತೆ ಫಿಸಿಷಿಯನ್ ಸರ್ಜನ್ 2 ಡಿವಿಷನ್ ಆಯಿತು. ಮತ್ತು ಸರ್ಜನ್ ಒಳಗೆ ಎಲ್ಲ ಎಕ್ಸ್ಪರ್ಟೈಸೇಷನ್ ಆಯಿತು. ಎಲ್ಲ ಆದಾಗ ಕಾಮನ್ ಫ್ಯಾಕ್ಟರ್ ಯಾರು ಅಂತಂದರೆ ಒಬ್ಬ ಮನುಷ್ಯ, ಹ್ಯೂಮನ್ ಬೀಯಿಂಗ್ ಇಸ್ ದಿ ಕಾಮನ್ ಫ್ಯಾಕ್ಟರ್, ಕಾಮನ್ person who should get the treatment. But the treating departments are so much varied, sometimes it delays the treatment and healing. ನಮ್ಮಲ್ಲೂ ಹಾಗೆ ಆಗ್ತದೆ. ಈಗ ನಮ್ಮಲ್ಲಿ ಡಿಪಾರ್ಟ್ಮೆಂಟ್ಸಲ್ಲಿ ನೀವು ಮಾಡಿರೋದ್ರಿಂದ ಎಲ್ಲ ಡಿಪಾರ್ಟ್ಮೆಂಟ್ಸ್ನವರು ಇದು ನಮ್ಮದಲ್ಲ, ಇದು ಆ ಡಿಪಾರ್ಟ್ಮೆಂಟ್ ನಮಗಲ್ಲ ಅಂತ ಹೇಳಿದರೆ ಆಗೋದಿಲ್ಲ. ಹಾಗಾಗಿ ರಿಸರ್ಚ್ ಮಾಡುವಾಗ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಅಥವಾ ಇವರು ಚೀಫ್ ಏನು ಮಾಡಬೇಕು ಅಂತಂದರೆ ಶುಡ್ ಟೇಕ್ ಇನ್ ಟು ಕಾನ್ಫಿಡೆನ್ಸ್ ಆಲ್ ದಿ ಡಿಪಾರ್ಟ್ಮೆಂಟ್ಸ್. And our focus should be on the person who gets the treatment and the disease that he is seeking healing. Then they should all come together and say what is the result of this treatment, and it should not be sent to a department and forgotten. ಈಗ ಕೊರೋನಾದಲ್ಲಿ ಹಾಗಾಗ್ತದೆ. ಬಂದ ತಕ್ಷಣ ದೇ ಆರ್ ಸಪ್ರೇಟೆಡ್ ಆ್ಯಂಡ್ ಸೆಂಟ್ ಟು ಎ ಗೌರ್ಮೆಂಟ್ ಹಾಸ್ಪಿಟಲ್. ಏನೇ ಆಗಲಿ ನಮಗೆ ಗೊತ್ತಿಲ್ಲ, ವಿ ಡೋಂಟ್ ಟಚ್ ದಿಸ್ ಸೆಂಟ್ ಟು ದಿ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ. ಇಟ್ಸ್ ಗುಡ್, ಯಾಕಂದರೆ ಸ್ಪೆಷಲೈಸೇಷನ್ ಅಲ್ಲಿ ಇರುತ್ತೆ. ಬಟ್ ರಿಸರ್ಚ್ ಮಾಡುವಾಗ ಆ ಕಾಯಿಲೆ ಜೊತೆಗೆ ಬೇರೆ ಏನೇನು ಕಾಯಿಲೆಗಳಿದ್ದಾವೆ, ಏನು ಕಾರಣ ಆಯಿತು ಅದಕ್ಕೆ, ಅವರು ಎಲ್ಲಿ ಇನ್ಫೆಕ್ಷನ್ ಆಯಿತು, ಹೇಗಾಯಿತು, ಎಲ್ಲ ರಿಸರ್ಚ್ ಮಾಡಬೇಕಾಗುತ್ತೆ. ಹಾಗೆ ರಿಸರ್ಚ್ ಅನ್ನೋದು ಭಾಳ ಹಗುರವಾದ ವಿಷಯ ಅಲ್ಲ, ಭಾಳ ಗಂಭೀರವಾದ ವಿಷಯ. ಬಟ್ ವಿ ಶುಡ್ ಹ್ಯಾವ್ ಅವರ್ ಓನ್ ಅಪ್ರೋಚ್ ಟು ದಿ ಸ್ಟಡಿ ಆ್ಯಂಡ್ ರಿಸರ್ಚ್ ಆಫ್ ದಿ ಸಬ್ಜೆಕ್ಟ್. ಸೊ ಐ ವಿಶ್ ದಿ ಸೆಕ್ರೆಟರಿ Dr. Sharma will
take note of the research activities done here. ಆಮೇಲೆ ನಮ್ಮದು there are 3 different research units with us. ಒಂದು ಧಾರವಾಡದಲ್ಲಿ ಭಾಳ ದೊಡ್ಡ ರಿಸರ್ಚ್ ಯೂನಿಟ್ ಇದೆ, SDM ಯೂನಿವರ್ಸಿಟಿಯಲ್ಲಿ ಒಂದು ರಿಸರ್ಚ್ ಯೂನಿಟ್ ಇದೆ. ಉಡುಪಿ ಆಯುರ್ವೇದ ಕಾಲೇಜಿನಲ್ಲಿ ಒಂದು ಸ್ಪೆಷಲ್ ಬ್ಲಾಕ್ ಇದೆ, ಅದು ಕೂಡ ಹಾಗೆ ಸ್ಪೆಷಲ್ ಯೂನಿಟ್ ಆಫ್ ದಿ ಆಯುರ್ವೇದ ರಿಸರ್ಚ್ ಬ್ಲಾಕ್. ಈಗ ನಮಗೆ ಇಲ್ಲಿಗೆ ಸ್ಪೆಷಲೈಸ್ ಆಲ್ ದಿ 3 ಶುಡ್ ಕಮ್ ಟುಗೆದರ್ ನಾವು. ಐ ಥಿಂಕ್ ಸುರೇಂದ್ರ ಕುಮಾರ್ ಸೆಕ್ರೆಟರಿ and Sharma should see to that there will be interaction with the 3 departments, our Dharwad University, Medical University, Udupi Ayurveda Hospital and this. So they should exchange views. If they can fasten the system or the research procedures, or draw attention of the national international forum, or get grant nationally or internationally, how it should be presented, how it should be noted, and how it should be taken into the prime attention of the world ಅನ್ನೋದು ಮಾಡಿದರೆ ಅವಾಗ ಒಳ್ಳೆಯದಾಗುತ್ತೆ. ಹಾಗಾಗಿ ಡಿಪಾರ್ಟ್ಮೆಂಟ್ಸ್ ಬೇರೆ ಇರ್ಬೋದು, ಆದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಈ ಸಿಂಗಲ್. ಆಯುಷ್ನಲ್ಲಿ ಆಯುರ್ವೇದ ಇದೆ, ಯುನಾನಿ ಇದೆ, ಯೋಗ ಇದೆ, ಸಿದ್ಧ ಇದೆ, ಎಲ್ಲ ಇದೆ. ಹೋಮಿಯೋಪತಿ ಇಸ್ ಆಲ್ಸೋ ದೇರ್. ಸೊ ಆಯುಷ್ ಹಾಗೆ ಎಲ್ಲವನ್ನು ಇಂಟಗ್ರೇಟ್ ಮಾಡಿ, ಎಕ್ಸೆಪ್ಟ್ ಅಲೋಪತಿ, ಬೇರೆಯಲ್ಲಿ ಇಂಡಿಯನ್ ಸಿಸ್ಟಮ್ ಆಫ್ ಇದನ್ನು ಹೇಗೆ ಅವರು ಇಂಟಗ್ರೇಟ್ ಮಾಡಿ ಆಯುಷ್ ಡಿಪಾರ್ಟ್ಮೆಂಟ್ ಮಾಡಿದರು, ನಾವು ಕೂಡ ಹಾಗೆ ನಮ್ಮ ಎಲ್ಲ ರಿಸರ್ಚ್ ಯೂನಿಟ್ಸನ್ನು ಒಂದು ಇಂಟಗ್ರೇಟೇಷನ್ ಮಾಡಿ ಅಟ್ಲೀಸ್ಟ್ ಒನ್ಸ್ ಎ ಇಯರ್ ಇವರು ಮಾತಾಡಿದರೆ ಒಳ್ಳೆಯದು. ಈಗ ಒಂದು ಎವ್ರಿ ಇಯರ್ ಬೇಬಿ ಇನ್ ಜಾನ್ವರಿ ಅಂದರೆ ನೆಕ್ಸ್ಟ್ ಬಜೆಟಿಂಗ್ ಇಯರ್ ಮೊದಲು ಅವರು ಕನ್ಸಾಲಿಡೇಟೆಡ್ ಡಿಸ್ಕಷನ್ ಮಾಡಿ ಬಜೆಟ್ ಪ್ರಿಪ್ರೇಷನ್ ಕೂಡ ಮಾಡಿದರೆ, ಸೊ ವಾಟ್ ಈಸ್ ದೇರ್ ಬಜೆಟ್, what is the finding of the present year, and they can support the other system. Not that this unit cannot support allopathy, and again allopathy is not superior to somebody. ಅದೇ ರೀತಿಯಲ್ಲಿ ಉಡುಪಿಯವರು ಮಾಡಿದಾಗ ನಮಗೆ ಕಳೆದ ಸಲ ಕೆಲವು ಸಜೆಷನ್ಸ್ ಉಡುಪಿಯವರು ಧಾರವಾಡ ಕೊಟ್ಟರು, ಧಾರವಾಡದವರು ಉಡುಪಿ ಕೊಟ್ಟರು, ಈ ಥರ ಎಕ್ಸ್ಚೇಂಜ್ ಆಫ್ ವ್ಯೂಸ್ ಅದೇ ಅದನ್ನು ಮಾಡಿ ಅಂತ ಹೇಳಿ ಇವತ್ತು ಒಳ್ಳೆಯ ಕಟ್ಟಡವನ್ನು ನಮ್ಮ ಗೋಪಾಲ್ ಮೆನನ್ ಮತ್ತು ಅವರ ಶಿಷ್ಯರು ಇಲ್ಲಿ ರಚಿಸಿಕೊಟ್ಟಿದ್ದಾರೆ. ಮತ್ತು ಇದು ಈ ಹರ್ಷ ಮಾರ್ಗದರ್ಶನ ಕೊಟ್ಟು ಇದಕ್ಕೆ ಅನೇಕ ಸಲ ಅವನು ಹೊಸ ಹೊಸ ಪ್ರಯೋಗಗಳನ್ನು, ಈಸ್ ಆಲ್ಸೋ ಡೂಯಿಂಗ್ ರಿಸರ್ಚ್ ಇನ್ ಕನ್ಸ್ಟ್ರಕ್ಷನ್, ಹಾಗಾಗಿ ಅದೆಲ್ಲ ಮಾಡಿದ್ದಾರೆ. ಹಾಗಾಗಿ ಅವರಿಗೆಲ್ಲ ಅಭಿನಂದನೆ ಸಲ್ಲಿಸಿ ಮತ್ತೊಮ್ಮೆ ಒಳ್ಳೆಯ ದಿನ, ಒಳ್ಳೆಯ ಕಾಲದಲ್ಲಿ ನಾವು ಇದನ್ನು ಪ್ರಾರಂಭ ಮಾಡಿದ್ದೇವೆ. ಮತ್ತೊಮ್ಮೆ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಆಯುಷ್ ಡಿಪಾರ್ಟ್ಮೆಂಟಿಗೆ ನಾವು ಕೃತಜ್ಞತೆಯನ್ನು ಹೇಳ್ತಾ, ಇನ್ನು ಮುಂದೆ ಕೂಡ ಅವರಿಂದ ಬರುವಂಥ ಅನೇಕ ಸವಲತ್ತು ಮತ್ತು ಸಪೋರ್ಟ್ ಮತ್ತು ಅವರ ಗ್ರ್ಯಾಂಟನ್ನೆಲ್ಲ ಪಡ್ಕೊಂಡು ಅವರಿಗೆ ಇದು ದಿಸ್ ಇನ್ಸ್ಟಿಟ್ಯೂಷನ್ ವಿಚ್ ಡಿಸರ್ವ್ ಸಪೋರ್ಟ್ ಅನ್ನುವಂಥ ಭಾವನೆಯನ್ನು ಕೊಡಬೇಕು ಅಂತ ಹೇಳಿ ಎಲ್ಲರಿಗೂ ಶ್ರೀ ಮಂಜುನಾಥ ಸ್ವಾಮಿ ಆಶೀರ್ವಾದ. It gives me immense pleasure to propose vote of thanks in this occasion of inauguration of new COE building. I thank Pooja Dr. D. Virendra Hegadeji, Dharmadhikari Shikshetra Dharmasthala, for his blessing and his presence today. Thank you, sir. I thank our Vice President, Sri Surendra Kumar, for his always support, not only for this, but all our activities in our college, hospital and our institutions. Thank you, sir. I thank our Secretary of SDM Education Society, Sri Harshendra Kumar, for his support and guidance and his presence. Thank you, sir. I thank Dr. B. Sharma, Secretary of SDM Education Society, for his all guidance as well as suggestions to conduct the research in our institute. Thank you, sir. I thank Srimati Maitri for her presence today. Thank you, madam. I thank all the invitees, especially the principal, who is the guiding spirit for all these activities. Thank you, sir, for all your support, and all the faculties, deans and faculties of our institution, and all invitees. Thank you, one and all. Thank you, sir. Kindly raise for Shanti Mantra. संतु निरामय सर्वे भद्राणि पश्यन्तु मा कश्चित् दुःखभाग् भवेत्. ॐ शान्ति शान्ति शान्तिः.